ಉಳ್ಳವಳು, ಪತಿಯಾಗಿ ಆಶ್ರಯಿಸಿಕೊಂಡಿರುವವಳು, ಸದಾ ವಕ್ಷಸ್ಥಲವಾಸಿನಿ, ಭಗವಂತನ ಅವಿಭಕ್ತ ಕುಟುಂಬಿನಿ. ಭಗವಂತನಿಂದ ಆಕೆಗೆ ವಿಯೋಗವೆಂಬುದೇ ಇಲ್ಲ. ನಮಗೆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಪ್ರಾದುರ್ಭಾವವಾದಳು. ಪ್ರಾದುರ್ಭಾವವಾದಾಗ ಭಗವಂತನ ಸರ್ವೋತ್ತಮತ್ವವನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕಾಗಿ ಅಲ್ಲಿರುವ ದೇವತೆಗಳಲ್ಲಿ, ಎಲ್ಲ ದೇವತೆಗಳಲ್ಲಿ ಇರುವ ಕುಂದುಗಳು, ಇವನಿಗೆ ಈ ಕುಂದಿದೆ, ಇವನಿದೆ, ಇವರು ಯಾರೂ ಸರಿ ಇಲ್ಲ, ನನಗೆ ಪತಿ ಯಾವನು ಯಾರು ಅಂದರೆ ನಾರಾಯಣನೊಬ್ಬನೇ, ಭಗವಂತ ಒಬ್ಬನೇ ಅಂತ ಹೇಳಿ ಭಗವಂತನನ್ನೇ ಲಕ್ಷ್ಮೀದೇವಿ ವರಿಸ್ತಾಳೆ. ಇದು ಆದ ಕಾರಣ ಭಗವಂತನಿಗೆ ಸಂವೃತಃ ಅಂತ ಹೆಸರು. ಅದೇ ಹೇಳ್ತಾ ಇದ್ದಾರೆ ಭಾಗವತ ತಾತ್ಪರ್ಯ ನಿರ್ಣಯ ಹೇಳುತ್ತೆ. ಭಾಗವತ ಹೇಳುತ್ತೆ, ವೌರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಅನಾದ್ಯನಂತ ಕಾಲೇಪಿ ವಿಷ್ಣುಮೇವಾಶ್ರಿತಾ ರಮಾ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತೇತರಾಂಜಹೌ. ಇದೇ ವಿಷಯವೇ ನಮಗೆ ಇಲ್ಲಿ ಹೇಳಿದ್ದಾರೆ. ಆದ ಕಾರಣ ಲಕ್ಷ್ಮೀದೇವಿಯಿಂದ ಭಗವಂತನು ಪತಿಯಾಗಿ ಸ್ವೀಕರಿಸಲ್ಪಟ್ಟವನು. ಆದ ಕಾರಣ ಸಂವೃತಃ ಅಂತ ಹೆಸರು. ಇನ್ನು ರಾಮಚಂದ್ರ ಜನಕರಾಜನ ಆಸ್ಥಾನದಲ್ಲಿರುವ ರುದ್ರದೇವರ ಧನಸ್ಸನ್ನು ಮುರಿದಾಗ ಶ್ರೀರಾಮನನ್ನು ಸೀತಾದೇವಿ ಮಾಲೆ ಹಾಕಿ ಸ್ವೀಕಾರ ಮಾಡಿದಳು, ತನ್ನ ಪತಿಯಾಗಿ ತಾನು ಸ್ವೀಕಾರ ಮಾಡಿದಳು ಅಂತ ನಮಗೆ ಹೇಳ್ತಾ ಇದ್ದಾರೆ. ಅದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾ ಮಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯಮಂದಂ ಲಲಿತೈ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋ ಅಭವತು. ಆ ರುದ್ರದೇವರ ಧನಸ್ಸನ್ನು ರಾಮಚಂದ್ರ ಲೀಲಾಜಾಲವಾಗಿ ಅನಾಯಾಸವಾಗಿ ಭಂಗ ಮಾಡಿದಾಗ ಲಕ್ಷ್ಮೀದೇವಿಯ ಸಾಕ್ಷಾತ್ತು ಅವತಾರವಾದಂತಹ ಸೀತಾದೇವಿ ರಾಮನನ್ನು ವರಿಸಿದಳು ವರಮಾಲೆಯನ್ನು ಹಾಕಿ. ಭಗವಂತ ಎಲ್ಲೆಲ್ಲಿ ತಾನು ಅವತಾರ ಮಾಡ್ತಾನೋ ಅಲ್ಲಿ ಭಗವಂತನ ಸೇವೆ ಮಾಡುವುದಕ್ಕಾಗಿ ಲಕ್ಷ್ಮೀದೇವಿ ಕೂಡ ಅವತಾರವನ್ನು ಮಾಡ್ತಾಳೆ. ಹೀಗೆ ಯಾವ ಅವತಾರದಲ್ಲಾದರೂ ಲಕ್ಷ್ಮೀದೇವಿಯಿಂದ ಭಗವಂತನು ಪತಿಯಾಗಿ ಸ್ವೀಕರಿಸಲ್ಪಡುವ ಕಾರಣ ಅವನಿಗೆ ಸಂವೃತಃ ಅಂತ ಹೆಸರು. ಇನ್ನು ದ್ವಾಪರ ಯುಗದಲ್ಲಿ ಭೀಷ್ಮಕನ ಮಗಳಾಗಿ ರುಕ್ಮಿಣೀದೇವಿ ಆಗಿ ಅವತಾರ ಮಾಡ್ತಾಳೆ ಲಕ್ಷ್ಮೀದೇವಿ. ಆಗ ಕೃಷ್ಣನ ಗುಣಗಳನ್ನು ತಿಳ್ಕೊಳ್ತಾಳಂತೆ. ಕೃಷ್ಣನ ಗುಣಗಳನ್ನು ಕೇಳಿ ಕೃಷ್ಣನನ್ನೇ ತನ್ನ ಪತಿಯಾಗಿ ರುಕ್ಮಿಣೀದೇವಿ ಮನಸಾ ನಿರ್ಧಾರ ಮಾಡಿ ಕೊನೆಗೆ ಕೃಷ್ಣನನ್ನೇ ಮದುವೆ ಆಗ್ತಾಳೆ ಎಂಬುವಂತಹ ರುಕ್ಮಿಣಿ ಕಲ್ಯಾಣದಲ್ಲಿ ನಾವು ಭಾಗವತದಲ್ಲಿ ಕೇಳ್ತೇವೆ. ಇನ್ನು ಲಕ್ಷ್ಮೀದೇವಿ ಕ್ಷೀರಸಾಗರ ಮಥನ ಕಾಲದಲ್ಲಿ ಭಗವಂತನನ್ನು ವರಿಸಿದ ವಿಷಯ ಭಾಗವತದಲ್ಲಿ ಬರುತ್ತೆ. ವಾದಿರಾಜರು ಲಕ್ಷ್ಮೀ ಶೋಭಾನೆ ಹಾಡಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಭೀಷ್ಮಕನ ಮಗಳಾಗಿ ರುಕ್ಮಿಣೀದೇವಿ ಅವತಾರ ಮಾಡಿ ಭಗವಂತನ ಗುಣಗಳನ್ನೇ ಕೇಳಿ ಮನಸಾ ಆತನನ್ನು ಪತಿಯಾಗಿ ಸ್ವೀಕಾರ ಮಾಡಿ ಕೃಷ್ಣನನ್ನೇ ಮದುವೆಯಾಗ್ತಾಳೋ ಎಂಬುವಂತಹ ರುಕ್ಮಿಣಿ ಕಲ್ಯಾಣ ವಿಷಯವನ್ನು ಭಾಗವತವೂ ಹೇಳುತ್ತೆ. ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲೂ ನಮಗೆ ಸುಂದರವಾಗಿ ತಿಳಿಸಿಕೊಡ್ತಾರೆ. ಇನ್ನು ಸೋ ಅಪಸೃತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯ ಗೀಯಮಾನಾಸ್ತಂ ಮೇನೆ ಸದೃಶಂ ಪತಿಂ. ಭಗವಂತನ ಗುಣವನ್ನು ಕೇಳಿ ರುಕ್ಮಿಣೀದೇವಿ ಮದುವೆಯಾದಳು, ಭಗವಂತನನ್ನು ಪತಿಯಾಗಿ ಸ್ವೀಕಾರ ಮಾಡಿದಳು. ಆದ ಕಾರಣ ಭಗವಂತನಿಗೆ ಸಂವೃತಃ ಅಂತ ಹೆಸರು. ಇನ್ನೊಂದು ನಮಗೆ ನೋಡ್ರಿ, ಆ ಭಗವಂತನಿಗೆ ರುಕ್ಮಿಣೀದೇವಿ ಪ್ರೇಮ ಪತ್ರವನ್ನು ಬರೆದು ಕಳಿಸ್ತಾಳೆ. ಯಾರು? ಒಬ್ಬ ಬ್ರಾಹ್ಮಣನಿಂದ. ಆ ಬ್ರಾಹ್ಮಣನೇ ವಾದಿರಾಜರು ಎಂಬುವಂತಹ ಇತಿಹಾಸವೂ ಇದೆ. ಈ ರೀತಿಯಾಗಿ ಬರಿತಾಳಂತೆ ಪ್ರೇಮ ಪತ್ರವನ್ನು ರುಕ್ಮಿಣೀದೇವಿ ಕೃಷ್ಣನಿಗೆ.
ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯಿ ಅಚ್ಯುತ ವಿಶತಿ ಚಿತ್ತಂ ಅಪತ್ರಪಂ ಮೇ. ಹೇ ತ್ರಿಲೋಕ ಸುಂದರ ಭುವನ ಮನೋಹರ ರೂಪವುಳ್ಳವನೇ, ನಿನ್ನ ಕಲ್ಯಾಣ ಗುಣಮಾಲೆಯನ್ನು ಕೇಳಿ ಆಕರ್ಷಿತಳಾಗಿ ಲಜ್ಜೆಯ ಹದ್ದನ್ನು ಮೀರಿ ನನ್ನ ಮನಸ್ಸು ನಿನ್ನನ್ನೇ ಬಯಸ್ತಾ ಇದೆ. ನಿನ್ನ ಗುಣ ಮಹಿಮೆಗಳಿಗೆ ನಾನು ಎಷ್ಟು ಮಾತ್ರವೂ ಅನುರೂಪಳಲ್ಲ. ಆದರೂ ನಿನ್ನ ರೂಪ ನಿನ್ನ ಗುಣ ಕೇಳಿ ನನ್ನನ್ನು ಈ ಪತ್ರ ಬರೆಯುವಂತೆ ಮಾಡಿದೆ. ನಾನು ಪತ್ರವನ್ನು ಬರೆದಿದ್ದೇನೆ. ಕಾ ತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮ ವಿರಾತ್ಮತುಲ್ಯಂ ವ್ರೀಡಾವತಿ ಕುಲವತಿ ನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ಹೇ ಭಗವಂತನೇ, ನೀನು ಮುಕುಂದನಲ್ಲವೇ? ನೀನು ಮುಕುಂದನು. ನನ್ನನ್ನು ಈ ದುಃಖ ಸಾಗರದಿಂದ ಉದ್ಧಾರ ಮಾಡಿ ನಿನ್ನ ಹೆಸರನ್ನು ಸಾರ್ಥಕ ಮಾಡಿಕೊ. ನಿನ್ನ ಭಕ್ತರನ್ನು ಮೇಲೆತ್ತಿ ಮುಕ್ತಿಯನ್ನು ಕೊಡುವವನು ಆದ ಕಾರಣ ನೀನು ಮುಕುಂದ ಅಂತ ಹೆಸರು. ನಿನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ಈ ದುಃಖದಿಂದ ಉದ್ಧಾರ ಮಾಡಿ ನನ್ನ ಕೈ ಹಿಡಿದು ನಿನ್ನ ಹೆಸರನ್ನು ನಿಲ್ಲಿಸಿಕೊ. ಮತ್ತು ಕುಲ ಶೀಲ ರೂಪ ಸಂಪತ್ತು ವಿದ್ಯೆ ವಯಸ್ಸು ಇವೆಲ್ಲವೂ ಕೂಡ ನಿನಗೆ ಸಮಾನವಾದ ಸಾಟಿಯಾದವರು ಯಾರ್ಯಾರೂ ಇಲ್ಲ, ಇನ್ನು ಮತ್ತೊಬ್ಬರಿಲ್ಲ. ಪುರುಷ ಸಿಂಹನಾದ ನಿನ್ನ ವಿಷಯವನ್ನು ಕೇಳಿದ ನಂತರ ಯಾವ ಕನ್ಯೆ ನಿನ್ನನ್ನು ಬಯಸದೇ ಇರ್ತಾಳೆ ಅಂಥೇಳಿ ಪತ್ರವನ್ನು ಬರೆದು ನೀನು ಬಂದು ನನ್ನ ರಾಕ್ಷಸ ವಿವಾಹವಾಗು ಅಂತ ಹೇಳಿ ಬ್ರಾಹ್ಮಣನ ಮೂಲಕ ರುಕ್ಮಿಣೀದೇವಿ ಕೃಷ್ಣನಿಗೆ ಪತ್ರವನ್ನು ಬರೆದು ಅದೇ ರೀತಿಯಾಗಿ ಕೃಷ್ಣ ಬಂದು ರುಕ್ಮಿಣಿಯ ಪಾಣಿಗ್ರಹಣವನ್ನು ರಾಕ್ಷಸ ವಿಧಿಯ ವಿವಾಹದಲ್ಲಿ ಮಾಡ್ತಾನೆ ಅಂತ ಹೇಳ್ತಾ, ಲಕ್ಷ್ಮೀದೇವಿ ದ್ವಾಪರ ಯುಗದಲ್ಲಿ ರುಕ್ಮಿಣಿಯಾಗಿ ಅವತಾರ ಮಾಡಿದಾಗ ಭಗವಂತನನ್ನು ಅವನ ಗುಣಗಳನ್ನು ಕೇಳಿ ಅವನನ್ನು ಪತಿಯಾಗಿ ಸ್ವೀಕರಿಸಿದಳಾದ ಕಾರಣ ಸಂವೃತಃ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಮುಂದೆ ನಮಗೆ ಏಕಾಂತ ಭಕ್ತರಿಂದ ಚೆನ್ನಾಗಿ ವರಿಸಲ್ಪಡುವವನು ಅಂದರೆ ಭಗವಂತನ ಏಕಾಂತ ಭಕ್ತರು ಭಗವಂತನನ್ನೇ ಒಪ್ತಾರೆ, ಇನ್ನೇನೂ ಅಪೇಕ್ಷೆ ಪಡೋದಿಲ್ಲ. ಏಕಾಂತ ಭಕ್ತರು ಭಗವಂತನನ್ನು ಬಿಟ್ಟು ಇನ್ನು ಯಾವುದ್ಯಾವುದೂ ಕೂಡ ಅವರು ಅಪೇಕ್ಷೆ ಪಡುವುದಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ ನಮಗೆ, ಸಂವ್ರಿಯತೆ ಏಕಾಂತ ಭಕ್ತೈ ಸಮ್ಯಕ್ ಸ್ವಕ್ರಿಯತೆ ಇತಿ ಸಂವೃತಃ ಸಮ್ಯಕ್ ದೇವಾದಿಭಿಃ ಪುರುಷಾರ್ಥತಯಾ ವೃತ ಇತಿ ಸಂವೃತಃ. ಏಕಾಂತ ಭಕ್ತರು ಏನು ಮಾಡ್ತಾರೆ, ಅವರಿಗೆ ಭಗವಂತ ಬಿಟ್ಟು ಇನ್ನು ಏನೇನೂ ಬೇಡ, ಅವರಿಗೆ ಭಗವಂತನೇ ಬೇಕು. ಕೊನೆಗೆ ಅವರಿಗೆ ಮೋಕ್ಷವೂ ಬೇಡ. ತತ್ವೋದ್ಯೋತದಲ್ಲಿ ಆಚಾರ್ಯರು ಹೇಳ್ತಾರೆ, ಏಕಾಂತ ಭಕ್ತರು ಹೇಗಿರ್ತಾರೆ ಅಂತ ಹೇಳಿದರೆ ಅವರಿಗೆ ಯಾವುದೂ ಬೇಡ, ಮೋಕ್ಷವೂ ಬೇಡ, ಆದರೆ ಭಗವಂತನಿಗಾಗಿ ಮೋಕ್ಷವನ್ನು ಅಪೇಕ್ಷೆ ಪಡ್ತಾರಂತೆ ಏಕಾಂತ ಭಕ್ತರು. ಅದನ್ನೇ ಹೇಳ್ತಾ ಇದ್ದಾರೆ, ಸಂವ್ರಿಯತೆ ಏಕಾಂತ ಭಕ್ತೈ ಸಮ್ಯಕ್ ಸ್ವಕ್ರಿಯತೆ ಇತಿ ಸಂವೃತಃ. ಏಕಾಂತ ಭಕ್ತರಿಂದ ಚೆನ್ನಾಗಿ ಸ್ವೀಕರಿಸಲ್ಪಡುವವನಾದ ಕಾರಣ ಅವನು ಸಂವೃತಃ. ಸಮ್ಯಕ್ ದೇವಾದಿಭಿಃ ಪುರುಷಾರ್ಥತಯಾ ವೃತಃ ಇತಿ ಸಂವೃತಃ. ಸಮಸ್ತ ದೇವತೆಗಳಿಂದ ಪುರುಷಾರ್ಥಕ್ಕಾಗಿ ಅವನು ಆವರಿಸಲ್ಪಟ್ಟವನಾದ ಕಾರಣ ಅವನು ಸಂವೃತಃ ಅಂತ ಹೆಸರು. ಇನ್ನು ಭಾಗವತದಲ್ಲಿ ಭಗವಂತ ಹೇಳ್ತಾನೆ ಏನಂತ, ನ ಪಾರಮೇಷ್ಟ್ಯಂ ನ ಮಹೇಂದ್ರಧಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ. ಕೃಷ್ಣ ಉದ್ಧವನಿಗೆ ಹೇಳ್ತಾ ತನ್ನ ಏಕಾಂತ ಭಕ್ತರು ಹೇಗಿರ್ತಾರೆ, ಅವರ ಗುಣಗಳು ಏನು, ಏಕಾಂತ ಭಕ್ತರ ಲಕ್ಷಣವೇನು ಅಂತ ಉದ್ಧವನಿಗೆ ಕೃಷ್ಣ ಪರಿಚಯ ಮಾಡ್ತಾನೆ ಏಕಾಂತ ಭಕ್ತರ ಲಕ್ಷಣಗಳನ್ನು. ಹೇ ಉದ್ಧವ, ನನ್ನಲ್ಲಿ ಯಾರು ಅತ್ಯಧಿಕ ಆದರವನ್ನು ತೋರಿಸ್ತಾರೆ, ಅರ್ಥಾತ್ ಏಕಾಂತ ಭಕ್ತರು, ಅವರಿಗೆ ಭಗವಂತ ಬಿಟ್ಟು ಮೋಕ್ಷ ಬೇಡ, ಏನೂ ಬೇಡ. ಅದೇ ಹೇಳ್ತಾನೆ, ನನ್ನನ್ನು ಮಾತ್ರ ಅತ್ಯಧಿಕವಾಗಿ ಯಾವನು
ಕೋರ್ತಾನೋ, ಆದರವನ್ನು ನೋಡಿಸ್ತಾನೋ, ನನ್ನಲ್ಲಿ ಭಕ್ತಿ ಮಾಡ್ತಾನೋ ಅಂತಹ ಭಕ್ತ ಸತ್ಯಲೋಕಾಧಿಪತ್ಯವನ್ನಾಗಲಿ, ಸ್ವರ್ಗಾಧಿಪತ್ಯವನ್ನಾಗಲಿ, ಅಖಂಡ ಭೂಮಂಡಲ ಚಕ್ರವರ್ತಿ ಪದವಿಯನ್ನಾಗಲಿ, ಪಾತಾಳಾಧಿಪತ್ಯ, ಯೋಗಸಿದ್ಧಿ ಯಾವುದ್ಯಾವುದು ಅವನು ಅಪೇಕ್ಷೆ ಪಡೋದೇ ಇಲ್ಲ. ಮೋಕ್ಷವನ್ನೂ ಅಪೇಕ್ಷೆ ಪಡಲ್ಲ. ಯಾಕೆ ಮೋಕ್ಷವನ್ನು ಯಾಕೆ ಅಪೇಕ್ಷೆ ಪಡ್ತಾನಂದರೆ ಭಗವಂತನಿಗಾಗಿ ಭಗವಂತನ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನೋಡಬೇಕು, ಧ್ಯಾನ ಮಾಡಬೇಕು, ಅವನಲ್ಲೇ ಮನಸ್ಸಿರಬೇಕು, ಇಡಬೇಕು ಎಂಬುವ ಕಾರಣಕ್ಕಾಗಿ ಮೋಕ್ಷವನ್ನು ಅಪೇಕ್ಷೆ ಪಡ್ತಾನೆ ಹೊರತು ಮೋಕ್ಷಕ್ಕಾಗಿ ಭಗವಂತನನ್ನು ಅಪೇಕ್ಷೆ ಪಡುವುದಿಲ್ಲ. ಅದರನ್ನೇ ಹೇಳ್ತಾ ಇದ್ದಾರೆ, ನ ಪಾರಮೇಷ್ಟ್ಯಂ ನ ಮಹೇಂದ್ರಾಧಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಭಗವಂತನು ಸಂವೃತಃ ಅಂತ ಹೇಳಿ. ಇನ್ನು ಭಗವಂತನು ಮತ್ತು ಹೇಳ್ತಾರೆ ಭಾಗವತನ, ಯೋಗ ಸಿದ್ಧಿರ ಅಪುನರ್ಭವಂ ವಾ ಮೈ ಅರ್ಪಿತಾತ್ಮೇಚ್ಛತಿ ಮತ್ ವಿನಾನ್ಯತು, ನನ್ನನ್ನು ಬಿಟ್ಟು ಏನೂ ಅಪೇಕ್ಷೆ ಪಡುವುದಿಲ್ಲ. ಇನ್ನು ಭಗವಂತನು ನಿರ್ದೋಷಿ, ದೋಷರಹಿತನು, ಎಲ್ಲ ಸದ್ಭಕ್ತರಿಂದಲೂ ಸ್ವೀಕರಿಸಲ್ಪಡುವವನು, ಸ್ವೀಕೃತನಾಗಿರುವವನು. ಆದ ಕಾರಣ ಭಗವಂತನು ಸಂವೃತಃ. ನಾವು ಹೇಳಿಕೊಂಡಂತೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ. ಭಗವಂತನಲ್ಲಿ ದೋಷವೂ ಲೇಷವೂ ಇಲ್ಲದೇ ಇರುವಂತಹ ಪೂರ್ಣ ಅನಂತ ಕಲ್ಯಾಣ ಗುಣಪರಿಪೂರ್ಣನು. ಆದ ಕಾರಣ ಅವನು ಸಂವೃತಃ ಅಂತ ಹೆಸರು. ಅಷ್ಟೇ ಅಲ್ಲ, ಎಲ್ಲ ಸದ್ಭಕ್ತರಿಂದಲೂ ಸ್ವೀಕರಿಸಲ್ಪಡುವವನಾದ ಕಾರಣ ಅವನು ಸಂವೃತಃ ಅಂತ ಅವನ ಹೆಸರು. ಅದೇ ಹೇಳ್ತಾರೆ, ನಿರ್ದುಷ್ಟತ್ವಾತ್ ಸಂವ್ರಿಯತೆ ಸರ್ವೈರುಪಾದೀಯತೆ ಇತಿವೃತಃ ಸಂವೃತಃ. ತ್ವಂ ವೈ ಸಮಸ್ತ ಪುರುಷಾರ್ಥಮಯಃ ಫಲಾತ್ಮ ಸುಖಾತ್ಮ ಅತಯೇವ ಪುರುಷೈರರ್ಥ್ಯಸ್ವರೂಪಃ. ಫಲಾತ್ಮ ಅಂದರೆ ಸುಖಾತ್ಮ, ಸುಖವೇ ಆನಂದವಾಗಿ, ಸುಖವೇ ಸ್ವರೂಪವಾಗಿ ಉಳ್ಳವನು. ಅದಕ್ಕೆ ಹೇಳಿದ್ರು, ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ, ಆನಂದ ಜ್ಞಾನಗಳೇ ದೇಹವಾಗಿ ಉಳ್ಳವನು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಕಲ್ಯಾಣ ಗುಣಗಳೇ ಮುಖ್ಯ ಆಶ್ರಯನಾಗಿರುವವನು. ಆದ ಕಾರಣ ಅವನು ಜ್ಞಾನಾನಂದ ಸ್ವರೂಪನು. ಆದ ಕಾರಣ ಅತಯೇವ ಪುರುಷೈ ಅರ್ಥ್ಯಸ್ವರೂಪ, ಎಲ್ಲ ಪುರುಷರಿಂದ ಸದ್ಭಕ್ತರಿಂದ ಅಪೇಕ್ಷಿತ ಸ್ವರೂಪ ಉಳ್ಳವನು. ಆದ ಕಾರಣ ಸಂವೃತಃ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ನಮಗೆ ಇಲ್ಲಿ ಪ್ರಳಯ ಕಾಲದಲ್ಲಿ ಭಗವಂತ ಪ್ರಕೃತಿಯಿಂದ ಆಚ್ಛಾದಿತನಾಗಿರ್ತಾನೆ ಅಂತ ಹೇಳಲ್ಪಟ್ಟಿತು. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ನಿದ್ದೆಯಲ್ಲಿರ್ತಾರೆ, ಅವರು ಆಚ್ಛಾದ್ಯರು ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಆಚ್ಛಾದ್ಯರು ಇಲ್ಲದೆ, ಅಂದರೆ ಆ ಒಂದು ಆಚ್ಛಾದನೆಯಿಂದ ಮುಚ್ಚಲ್ಪಡುವವರು ಇರಬೇಕು, ಆಚ್ಛಾದನೆ ಇರಬೇಕು. ಜೀವರೆಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ, ಆವಾಗ ಆಚ್ಛಾದ್ಯರು, ಆ ಪ್ರಕೃತಿ ಎಂಬ ಕತ್ತಲಿಂದ ಮುಚ್ಚಲ್ಪಟ್ಟವರು ಯಾರು ಅಂತ ಹೇಳಿದರೆ ಮುಕ್ತ ಜೀವರು ನಿದ್ದೆಯಿಲ್ಲದೆ ಭಗವಂತನ ಧ್ಯಾನವನ್ನು ಮಾಡ್ತಾ ಎಚ್ಚರಿಕೆಯಲ್ಲಿರ್ತಾರೆ. ಆದರೆ ಪ್ರಳಯ ಕಾಲದಲ್ಲಿ ಅವರನ್ನು ಕುರಿತು ಭಗವಂತ ಪ್ರಕೃತಿಯಿಂದ ಪ್ರಳಯ ಕಾಲದಲ್ಲಿ ಆಚ್ಛಾದಿತನಾಗಿರ್ತಾನೆ. ಯಾಕೆ ಇಷ್ಟ ಮುಂಚೆ ನಾವು ಮೊದಲೇ ಹೇಳಿದಂತೆ ಪ್ರಕೃತಿಯಿಂದ ಭಗವಂತನು ಆಚ್ಛಾದಿತನ ಯಾಕಿರ್ತಾನೆ ಅಂದರೆ ಅವನಿಗೆಲ್ಲ ಕಾಣ್ತಾ ಇರುತ್ತೆ. ಆದರೆ ಭಗವಂತನ ಬಿಟ್ಟು ಬೇರೆಯವರಿಗೆ ಭಗವಂತ ಕಾಣದೆ ಪ್ರಕೃತಿಯಿಂದ ಆಚ್ಛಾದಿತನಾಗಿರ್ತಾನೆ. ಆದ ಕಾರಣ ಭಗವಂತನಿಗೆ ಸಂವೃತಃ ಅಂತ ಹೆಸರು. ಇನ್ನು ಬೃಹತಿ ಸಹಸ್ರದಲ್ಲಿ ನಾವು ವಿಷಯವನ್ನು ನೋಡಿದರೆ ಸಂವೃತ ಶಬ್ದ ಇನ್ನು ನಾವು ಇವತ್ತಿಗೆ ಮುಗಿಸಬಹುದು. ಏನು ಹೇಳ್ತಾರೆ ಸಂವೃತಃ ಅಂತ ಹೇಳಿದರೆ, ಓಂ ನ ತ್ವಾ ಯೋಧೋ ಮನ್ಯಮಾನೋ ಯುಯೋಧ
ಇಂದ್ರ ನ ಕಿಷ್ಟ್ವಾ ಪ್ರತ್ಯಸ್ತ್ಯೇಷಾಂ ವಿಶ್ವಾ ಜಾತನ್ಯಭ್ಯಸಿತಾನಿ ಸ ಪತ್ಯತೆ ಉಭಯೋ ಅಂತ ಹೇಳ್ತಾ ಇದ್ದಾರೆ. ಉಭಯೋ ಅಂತ ಹೇಳ್ತಾ ಇದ್ದಾರೆ. ಏನು ಇದನ್ನು ಅರ್ಥ ಏನು ಅಂತ ಹೇಳಿದರೆ, ಇಲ್ಲಿ ಇಂದ್ರನೇ ಸ್ವಾಭಿಮಾನಿಯಾದ ಯೋಧನು ಕೂಡ ನಿನ್ನನ್ನು ಕುರಿತು ನ ಯುದ್ಧ ಮಾಡಲು ಇಚ್ಛಿಸಲಾರ, ಯುದ್ಧ ಮಾಡಲಾರ. ಇಂದ್ರನೇ ಈ ಸೈನಿಕರ ಮಧ್ಯೆ ನಿನ್ನೆದುರು ಬರ್ತಾನೆ. ಬರುವವರು ಯಾರೂ ಇಲ್ಲ. ಎಲ್ಲ ಬಗೆಯ ಜೀವರಾಶಿಗೂ ಗುಂಪುಗಳಿಗೂ ನಿನಗೆ ಎದುರಾಳಿ ಯಾರೂ ಇಲ್ಲ. ಭಕ್ತರ ಅಭಕ್ತರ ನಡುವೆ ಕೂಡ ಭಕ್ತನಾದವನು ಮಾತ್ರ ಸುಖವನ್ನು ಪಡಿತಾನೆ ಅಂತ ಅರ್ಥ. ಆದರೆ ಇನ್ನು ಇದನ್ನು ವಿವರಣೆ, ಶತ್ರುಗಳು, ಈ ಶತ್ರುಗಳಿಗೆ ಅಭಿಮಾನ ಇರುತ್ತೆ, ನಾನು ಸೋಲನ್ನು ಒಪ್ಪಬಾರದು ಎಂಬ ಅಹಂಕಾರ ಇರುತ್ತೆ. ಆದರೆ ಭಗವಂತನ ಎದುರಿಗೆ ಭಗವಂತನ ಶತ್ರುಗಳಾದಂತಹ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣಾಸುರ, ದುರ್ಯೋಧನ ಇವರು ಯಾರೂ ಕೂಡ ಅವರಿಗೆ ಎಷ್ಟೇ ಅಹಂಕಾರ ಇದ್ದರೂ ಸ್ವಾಭಿಮಾನ ಇದ್ದರೂ ಕೂಡ ಭಗವಂತನ ಎದುರು ನಿಂತು ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾರೂ ಕೂಡ ಭಗವಂತನ ಎದುರಾಳಿ ನಿಂತು ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ಭಗವಂತನ ಭಕ್ತರು ಇದ್ದಾರೆ, ಅಭಕ್ತರು ಇದ್ದಾರೆ. ಅಂದರೆ ಭಗವಂತನನ್ನು ದ್ವೇಷ ಮಾಡುವವರು, ಭಗವಂತನಲ್ಲಿ ಭಕ್ತಿ ಮಾಡುವವರ ಈ ಅಭಕ್ತರ ನಡುವೆ ಮಧ್ಯೆ ಭಗವಂತನ ಭಕ್ತ ಮಾತ್ರ ಸುಖವನ್ನು ಪಡಿತಾನೆ. ಅಲ್ಲದೇ ಇರುವವನು ಸೋಲನ್ನು ಪಡಿತಾನೆ, ಸೋಲು ಹೊಂದುತ್ತಾನೆ, ನಿಶ್ಚಯವಾಗಿ ದುಃಖವನ್ನು ಪಡಿತಾನೆ. ಇನ್ನು ಇಂದ್ರ ನ ಕಿಷ್ಟ್ವಾ ಪ್ರತ್ಯಸ್ತ್ಯೇಷಾಂ ವಿಶ್ವಾ ಜಾತಾನ್ಯಭ್ಯಸಿ, ಇಲ್ಲಿ ಇಂದ್ರನೇ ನಿನಗೆ ಭಗವಂತನನ್ನು ಇಂದ್ರ ಅಂತ ಸಂಬೋಧನೆ ಮಾಡ್ತಾ ಇದ್ದ. ಇಂದ್ರನೇ ನಿನಗೆ ಪ್ರತಿ ಎದುರಾಗಿ ನ ಕಿಹಿ ಯಾರೂ ಇಲ್ಲ, ವಿಶ್ವ ಎಲ್ಲ ಎದುರಾಳಿಗಳಿಗೂ ಅಭಿಹಿ ಸೋಲಿಸುವವನು ಅಸಿ ಆಗಿರುತ್ತಿ. ಆದ ಕಾರಣ ಸಂವೃತ. ಭಗವಂತನನ್ನು ಇಂದ್ರ, ಇಷ್ಟಕ್ಕೆ ಮುಂಚೆ ಕೂಡ ಪ್ರತಿಪದಾರ್ಥ ಹೇಳಿ ಇಂದ್ರ ಅಂತ ಹೇಳಿದ್ರೆ ಭಗವಂತನನ್ನೇ ನಾವು ತಿಳಿಯಬೇಕು. ಇಂದ್ರನಾಮಕನಾದ ಹೇ ಭಗವಂತನೇ, ನಿನಗೆ ಎದುರಾಗಿ ನಿಂತು ಯಾರು ಯುದ್ಧ ಮಾಡಿ ಗೆಲ್ಲುವವರು ಯಾರೂ ಇಲ್ಲ. ನೀನು ಎಲ್ಲರನ್ನೂ, ನಿನ್ನ ಎದುರು ಯಾರು ನಿಲ್ತಾರೆ ಅವರೆಲ್ಲರನ್ನೂ ನೀನು ಸೋಲಿಸುವವನೇ ಆಗಿದ್ದಿ. ಆದ ಕಾರಣ ನಿನಗೆ ಸಂವೃತಃ ಅಂತ ಹೆಸರು. ಸಮೀಚೀನೇನ ಬಲೇನ ವೃತಃ ಇತಿ ಸಂವೃತಃ, ಸಂಪೂರ್ಣ ಬಲದಿಂದ ಕೂಡಿದವನಾದ್ದರಿಂದ ಭಗವಂತನಿಗೆ ಸಂವೃತಃ ಅಂತ ಹೆಸರು ಅಂತ ಹೇಳ್ತಾ, ಇವತ್ತು ಭಗವಂತನಿಗೆ ಸಂವೃತಃ ಎಂಬುವಂತಹ ಹೆಸರು ಹೇಗೆ ಸಾರ್ಥಕ ಎಂಬುವಂತಹ ವಿಷಯವನ್ನು ಅನೇಕ ಪ್ರಮಾಣಗಳಿಂದ ಇವತ್ತು ನಿರೂಪಣೆ ಮಾಡಿದ್ದಾಗಿದೆ. ಇನ್ನು ನಾಳೆ ಸಂಪ್ರಮರ್ದನ ಎಂಬುವಂತಹ ನಾಮ ವಿಶೇಷವನ್ನು, ಆ ವಿವರವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಇವತ್ತಿನ ಪಾಠವನ್ನು ಸಮರ್ಪಣೆ ಮಾಡ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು. ನಮಸ್ಕಾರ. 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 ನಮಸ್ಕಾರ.